ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕನಕಗಿರಿ ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಲೇಬೇಕು. ಕನಕಗಿರಿ ತಾಲೂಕನ್ನ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಲೇಬೇಕು. ರೈತರೆಲ್ಲರೂ, ಕನಕಗಿರಿ ತಾಲೂಕಿನ ರೈತ ಬಾಂಧವರೆಲ್ಲರೂ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಬಂದು ಕುಳಿತಕ್ಕಂತ ಮೂಲ ಉದ್ದೇಶ ಏನಂದ್ರೆ, 1.5 ತಿಂಗಳದಿಂದ ನಮಗೆ ಮಳೆ ಬಂದಿಲ್ಲ. ಕೃತಿಕಾ ಮಳೆ, ರೋಹಿಣಿ ಮಳೆ ಮಾತ್ರ ಮಳೆ ಆಗಿದೆ. ಆ ಮಳೆ ಆದ ಮೇಲೆ ನಾವು ಬಿತ್ತಿದೀವಿ. ಆದ್ರೆ ಬಿತ್ತಿದ ಮೇಲೆ 3 ಮಳೆ ಕೈ ಕೊಟ್ಟಿದ್ರಿಂದ, ಅಂದ್ರೆ ಸುಮಾರು 1 ರಿಂದ 1.5 ತಿಂಗಳ ಮಳೆ ಕೈ ಕೊಟ್ಟಿರೋದ್ರಿಂದ ನಮಗೆ ಅಂದ್ರೆ ನಾವು ಬಿತ್ತಿರ್ತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ತೊಗರಿ ಬೆಳೆ ಇರ್ಬೋದು, ಹತ್ತಿ ಇರ್ಬೋದು, ಸಜ್ಜೆ ಇರ್ಬೋದು, ಬೇರೆ ಎಲ್ಲಾ ಬೆಳೆಗಳು ಸಹ ಒಣಗಿ ಹೋಗ್ಯಾವ. ಹಾಗಾಗಿ ನಮ್ಮ ಕನಕಗಿರಿ ತಾಲೂಕನ್ನ ಬರ ಪೀಡಿತ ತಾಲೂಕೆಂದು ಘೋಷಣೆ ಮಾಡಬೇಕು. ಇದು ನಮ್ಮ ಮೂಲ ಬೇಡಿಕೆ. ಅದಾದ ಮೇಲೆ ಬರಪೀಡಿತ ಘೋಷಿತ ತಾಲೂಕಿಗೆ ಅವಶ್ಯಕವಾಗಿರುವ, ಅಂದ್ರೆ ದನ ಕರುಗಳಿಗೆ ಅವಶ್ಯಕವಾಗಿರುವ ಮೇವನ್ನ ಸಂಗ್ರಹ ಮಾಡಬೇಕು. ಅಂದ್ರೆ ಗೋವುಗಳನ್ನ ರಕ್ಷಣೆ ಅಂತ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆಮೇಲೆ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಒದಗಿಸಬೇಕು. ಅದು ಅಲ್ಲದೆ ಇನ್ನು ಹಲವಾರು ನಮಗ ಬೇಡಿಕೆಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಮ್ಮ ತಾಲೂಕು ಆಗಿ 8 ವರ್ಷ ಗತಿಸಿದ್ರು ಸಹ ನಮ್ಮ ತಾಲೂಕಿನಲ್ಲಿ ಯಾವುದೇ ಕಚೇರಿಗಳು ಪ್ರಾರಂಭ ಆಗಿಲ್ಲ. ಬರೀ ತಹಸೀಲ್ದಾರ್ ಕಚೇರಿ, ಇಒ ಕಚೇರಿ ಇವೆಲ್ಲವೂ ಸಹ ಬಾಡಿಗೆ ಒಂದು ನಡೀತಾವ. ಸ್ವಂತ ಕಚೇರಿಗಳು ಇಲ್ಲವಾಗಿದ್ದಾವೆ. ಕೃಷಿ ಇಲಾಖೆ ಇಲ್ಲ, ತೋಟಗಾರಿಕೆ ಇಲ್ಲ, ಬಸ್ ಡಿಪೋ ಇಲ್ಲ. ಹಾಗಾಗಿ ಕನಕಗಿರಿ ತಾಲೂಕನ್ನ ಮರ್ತಿರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ನಮ್ಮ ಕನಕಗಿರಿ ಕ್ಷೇತ್ರದ ಶಾಸಕರು ಈ ಕಡೆ ಒಂದು ಸ್ವಲ್ಪ ಗಮನ ಕೊಡಲೇಬೇಕು. ಶಾಸಕರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನಿಮಗೆ ಕಾಟಿಗೆ ಒಂದೇ ಅಲ್ಲ ತಾಲೂಕು, ಮೇನ್ ಕನಕಗಿರಿ ಕ್ಷೇತ್ರ. ನೀವು ಆಯ್ಕೆ ಆಗಿರೋದು ಕನಕಗಿರಿ ಕ್ಷೇತ್ರದಿಂದ. ಅದನ್ನ ಗಮನದಲ್ಲಿಟ್ಕೊಂಡು ಕನಗಿರಿ ತಾಲೂಕನ್ನ ಅಭಿವೃದ್ಧಿ ಮಾಡ್ರಿ. ಮೊದ್ಲು ಕನಕಗಿರಿ ತಾಲೂಕನ್ನ ಮರಿಬೇಡ್ರಿ. ಇವತ್ತು ನಿಮ್ಮ ಆರ್ಸ್ ತಂದಿರೋದು ಇದೇ ಕನಕಗಿರಿ ಕ್ಷೇತ್ರದ ಒಂದು ಸಾರ್ವಜನಿಕರು, ಮತದಾರರು. ಅವರಿಗೆ ನೀವು ಬೆಲೆ ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು. ಕನಕಗಿರಿ ತಾಲೂಕಿನ ರಸ್ತೆಗಳು ಅಂತೂ ಪೂರ್ಣ ಹದಗೆಟ್ಟೋಗಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ, ಕನಕಗಿರಿ ತಾಲೂಕಿನಿಂದ ನಾವು ಕೊಪ್ಪಳ ಜಿಲ್ಲೆಗೆ ನಾವು ಹೊರಡ್ಬೇಕಂದ್ರೆ, ಮುಸ್ಲಾಪುರದಿಂದ ಕೊಪ್ಪಳಕ್ಕೆ ಹೊರಡ್ಬೇಕಂತ ರಸ್ತೆ ಏನಾಗಿದೆ, ಮಾಯ ಆಗಿದೆ. ಮುಖ್ಯವಾದ ರಸ್ತೆನೇ ಇಲ್ಲ ನಮಗೆ. ನಾವೆಲ್ಲಿ ಹೋಗ್ಬೇಕು? ಹಳ್ಳಿಯಿಂದ ಮತ್ತೆ ಒಳಗ ಹಳ್ಳಿಗೆ ಹೋಗ್ಬೇಕು. ಯಾವ್ದು ಗಂಗನಾಳಿಂದ ಕೊಪ್ಪಳಕ್ಕೆ, ಹಾಸಗಲ್ಲಿಗೆ ಹೋಗ್ಬೇಕು ಅಂದ್ರೆ ರಾಜ್ಯ ಹೆದ್ದಾರಿನೇ ಇಲ್ಲ ನಮಗೆ. ಇದಕ್ಕೆ ಸಂಬಂಧಪಟ್ಟಂತ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಆಮೇಲೆ ಶಾಸಕರು ಉತ್ತರ ಕೊಡಬೇಕು. ಅದಾದ ನಂತರ ನಮ್ಮ ಕನಕಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನಾಗಿದೆ ಅಂದ್ರೆ, ವೈದ್ಯಾಧಿಕಾರಿಗಳ ಕೊರತೆ ಇದೆ. ಇದ್ರೂ ಸಹ ಒಬ್ರು ಇಬ್ರು ಇದ್ರೂ ಸಹ ಅಲ್ಲಿ ಚಿಕಿತ್ಸೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಈಗ ಹೋದ್ರೆ ಅವರು ಗಂಗಾವತಿಗೆ ಕಳಿಸ್ತಾರೆ. ಯಾಕಂದ್ರೆ ಸರಿಯಾದ ಚಿಕಿತ್ಸೆಗೆ ಒಂದು ಉಪಕರಣಗಳಿಲ್ಲ. ಆಮೇಲೆ ಅಲ್ಲಿ ಸೌಲಭ್ಯಗಳಿಲ್ಲ, ಮೂಲ ಸೌಲಭ್ಯಗಳೇ ಇಲ್ಲವಾಗಿವೆ ಕನಗಿರಿ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ. ಅದಾದ ನಂತರ ಕನಗಿರಿ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಅಕ್ರಮವಾಗಿ ನಡೀತಕ್ಕಂಥ ಏನಿದಾವಲ್ಲ ಮದ್ಯ ಮಾರಾಟ ಕೇಂದ್ರಗಳು, ಅಂಗಡಿಗಳು, ಅವುಗಳ ಬಗ್ಗೆ ಅಬಕಾರಿ ಇಲಾಖೆ ಕಣ್ಣು ಮುಚ್ಚಿಕೊಳ್ತಾವ. ಇದರಿಂದ ಯುವ ಜನತೆ ಏನಾಗ್ತೈತಿ, ದಿನದಿಂದ ದಿನಕ್ಕೆ ಹಾಳಾಗ್ತಾ ಇದೆ. ಆಮೇಲೆ ಈ ಕನಗಿರಿ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಸಾಕಷ್ಟು ರೀತಿಯಲ್ಲಿ ಲೋಕಾಯುಕ್ತರು ದಾಳಿ ಮಾಡಿ ಹಿಡಿತಾ ಇದ್ದಾರೆ. ಅದು ನೆಪಕ್ಕೆ ಮಾತ್ರ ಹಿಡಿತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದ ಪರಿಣಾಮಕಾರಿಯಾಗಿ ಆಕ್ಷನ್ ಅನ್ನ ಮಾಡ್ತಾ ಇಲ್ಲ ಜಿಲ್ಲಾಡಳಿತ. ಆ ಅಕ್ರಮ ಮರಳು ಸಾಗಾಣಿಕೆಯಿಂದಲೇ ಇವತ್ತು ಕನಗಿರಿ ರಸ್ತೆಗಳು ತುಂಬಾ ಹದಗೆಟ್ಟೋಗಿದ್ದಾವೆ. ಮಾನ್ಯ ಶಾಸಕರೇ, ನಿಮ್ಮ ಬೆಂಬಲಿತ ಮುಖಂಡರೇ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ತಡೆ ಹಿಡಿದು ಮೊದಲು ರಸ್ತೆಗಳನ್ನ ಸುಧಾರಿಸಿ, ಆಮೇಲೆ ಇಸ್ಪೆಟ್ಟು, ಓಸಿ ಅನೈತಿಕ ಚಟುವಟಿಕೆಗಳು ತಾಲೂಕಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದ್ರು. ಈ ಪಿ ಐ ಸಾಹೇಬ್ರು ಕಣ್ಣು ಮುಚ್ಚಿಕೊಳ್ತಾ ಇದ್ದಾರೆ. ಇದು ಯಾವುದು ನಮಗೆ ಸಂಬಂಧ ಪಡಲ್ಲ ಅನ್ನೋದು. ಇವ್ರಿಗೆ ಏನ್ ಸಂಬಂಧ ಪಡ್ತಂದ್ರೆ ಗಂಡ ಹೆಂಡ್ರ ಜಗಳ ಬಿಡಿಸೋದಷ್ಟೇ ಇವ್ರ ಕೆಲಸ ಆಗಿದೆ. ಗಂಡ ಹೆಂಡ್ರ ಜಗಳ, ಕೆಲವೊಂದು ಭೂಮಿ ಜಗಳ,
ಆದ್ರೆ ಇವತ್ತು ಅನೈತಿಕ ಚಟುವಟಿಕೆಗಳನ್ನ ತಾವು ತಡಿಬೇಕಾಗಿರೋದು ತಮ್ಮ ಮೂಲ ಕರ್ತವ್ಯವಾಗಿದೆ. ಅದು ಅಲ್ಲದೇನೆ ಇನ್ನು ಸಾಕಷ್ಟು ವಿಷಯಗಳು ನಮ್ಗೇನಪ್ಪ ಅಂದ್ರೆ ಕನಗಿರಿ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆ ಇದೆ. ಈಗ 1.5 ತಿಂಗಳಿಂದ ನಮಗೆ ಮಳೆ ಇಲ್ಲ, ಆದ್ರೆ ವಿದ್ಯುತ್ ಇಲಾಖೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ. ಹೆಂಗ್ ಆಟ ಆಡ್ತಾ ಇದೆ ಅಂದ್ರೆ 1 ತಾಸು ಕೊಟ್ರೆ 4 ತಾಸು ತೆಗಿತಾರೆ. 7 ತಾಸು ಕೊಡ್ಬೇಕಾಗಿರ್ತಕ್ಕಂಥ ನಿರಂತರ ವಿದ್ಯುತ್ ಅಲ್ಲೇ ನಮಗ ಕಳು ಮಾಡಿ ಕೊಡ್ತಾ ಇದ್ದಾರೆ. ನಿರಂತರ ವಿದ್ಯುತ್ ಅನ್ನೋದು ನಮ್ಗ ಏನಾಗಿದೆ, ಕಣ್ಣ ಮುಚ್ಚಾಲೆ ಆಗೋಗಿದೆ. ಇವತ್ತು ನಿರಂತರ ವಿದ್ಯುತ್ ಇಲ್ಲ. ಆದ್ದರಿಂದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನಮ್ಮ ಬೇಡಿಕೆಗಳನ್ನ ಈಡೇರ್ತಾ ಇದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗಿರ್ತದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.